ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಲೈಸಿಸ್ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನೀವು ನಮ್ಮ ರೆಗ್ಯುಲರ್ ವ್ಯೂವರ್ ಆಗಿದ್ದು ಹಾಗೂ ನಾನು ಕೊಡೋ ಅನಲೈಸಿಸ್ ನಿಮಗೆ ಸರಿ ಹೋಗ್ತಾ ಇದ್ರೆ, ಇಷ್ಟ ಆಗ್ತಿದ್ರೆ ವಿಡಿಯೋಗಳಲ್ಲಿ ಲೈಕ್ ಮಾಡೋದನ್ನ ಹಾಗೂ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಸೊ ಈಗ ಈ ವಿಡಿಯೋದಲ್ಲಿ ನಾವು 10th ಮೇ ಶುಕ್ರವಾರ ದಿನ ಏನಾಯ್ತು ಅಂತ ನೋಡೋಣ. ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇನೆ ಏನಾದ್ರೂ ರಿಕವರಿ ಕಾಣೋಕೆ ಶುರು ಆದ್ರೆ ನಾನು ಕ್ಲಿಯರ್ ಆಗಿ ಲೆವೆಲ್ ನ ಮೆನ್ಷನ್ ಮಾಡಿದ್ದೆ. ಅದು ಯಾವುವು ಅಂತಂದ್ರೆ ಇಲ್ಲಿ 22,100 ಇಂದ 22,130 ಈ ಲೆವೆಲ್ ಹತ್ರ ಬಂದು ಇಲ್ಲಿಂದ ರಿವರ್ಸಲ್ ಕಾಣ್ಬೋದು. ಹಾಗೂ ಇಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ನಾವು ಪುಟ್ ಪೊಸಿಷನ್ಸ್ ನ ತಗೊಳ್ಳೋದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ. ಇಲ್ಲಿಂದ ಬರೋ ಡೌನ್ ಮೊದಲನೇ ಟಾರ್ಗೆಟ್ 22,000 ಹತ್ರ, ಹಾಗೂ ಇದು ಕಂಟಿನ್ಯೂ ಆದ್ರೆ 21,800 ಇಂದ 830 ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ನಮ್ಮ ಅನಾಲಿಸಿಸ್ ಪ್ರಕಾರನೇ ಬಂದ ರಿಕವರಿ 22,130 ಹತ್ರ ಫೇಲ್ ಆಗಿ ಅಲ್ಲಿಂದ ನಿಫ್ಟಿ 22,000 ವರೆಗೆ ಬಂದಿತ್ತು. ಸೊ ಇಲ್ಲಿಂದ ಅಗೇನ್ ಮಾರ್ಕೆಟ್ ಸೈಡ್ ವೇಸ್ ಅಲ್ಲಿ ಹೋಗ್ತಾ ಎಂಡ್ ಆಫ್ ದ ಡೇ 22,054 ಹತ್ರ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಇಲ್ಲಿ ನಿಫ್ಟಿ 97 ಪಾಯಿಂಟ್ಸ್ ಅಷ್ಟು ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದು ಜಸ್ಟ್ ಟೆಂಪರರಿ ರಿಕವರಿ ಅಂತ ಕಾಣಿಸ್ತಾ ಇದೆ ನಮ್ಗೆ. ನಿಫ್ಟಿ ಯಾವಾಗ 22,130 ಈ ಲೆವೆಲ್ ಏನ್ ಇವತ್ತಿನ ದಿನ ಬಂದಿತ್ತು ಅಥವಾ ಪ್ರೀವಿಯಸ್ ಡೇಗಳಲ್ಲಿ ಇದು ಸಪೋರ್ಟ್ ಲೆವೆಲ್ ಆಗಿತ್ತು, ಈ ಲೆವೆಲ್ ಕ್ರಾಸ್ ಆಗಿ ನಿಫ್ಟಿ ಕ್ಲೋಸಿಂಗ್ ಕಂಡ್ರೆ ಮಾತ್ರನೇ ಇಲ್ಲಿಂದ ನಾವು ಒಂದು ರಿಕವರಿನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೂ ಮೇಲೆ ಬರ್ತಿರೋ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಗಳ ಮೇಲೆ ಕ್ಲೋಸಿಂಗ್ ಗಳು ಕಾಣಕ್ಕೆ ಶುರು ಆದ್ರೆ ಅಲ್ಲಿಂದ ನಾವು ಒಳ್ಳೆ ರಿಕವರಿ ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ನಾವು ಸ್ಟಾರ್ಟಿಂಗ್ ಆಫ್ ದ ಡೇ ಏನಾದ್ರೂ ಬ್ಯಾಂಕ್ ನಿಫ್ಟಿ ರಿಕವರಿ ಕಂಡು 47,700 ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಆದ್ರೆ ನಾವು ಯಾವುದೇ ಲೆವೆಲ್ ಅಲ್ಲಿ ಸಿ ಪೊಸಿಷನ್ ತಗೊಳ್ಳೋದು ಬೇಡ. ಇಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ 47,700 ಕೆಳಗಡೆ ಬರ್ತದಂಗೆ ಪುಟ್ ಪೊಸಿಷನ್ ತಗೊಳ್ಳೋಣ. ಹಾಗೂ ಇಲ್ಲಿಂದ ಬರೋ ಡೌನ್ ಅಗೇನ್ 47,500 ಇಂದ 400 ಲೆವೆಲ್ ಹಾಗೂ ಇನ್ನು ಕೆಳಗಡೆ ಹೋಗೋದು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇನ್ನು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಬಂದ ರಿಕವರಿ ಫೇಲ್ ಆಗಿ 47,700 ಕೆಳಗಡೆ ಬಂದಿದ್ದಂಗೆ ನಿಯರ್ 47,400 ವರೆಗೆ ಬ್ಯಾಂಕ್ ನಿಫ್ಟಿ ಬಂದಿತ್ತು. ಸೊ ಇಲ್ಲಿಂದ ಈಗ ನಾವು ಡೈಲಿ ಕ್ಯಾಂಡಲ್ ಹಾಕಿ ಟ್ರೆಂಡ್ ಯಾವ ರೀತಿ ಹೋಗ್ತಾ ಇದೆ ಅಂತ ನೋಡೋಣ. ಮೊದಲನೇದಾಗಿ ನಿಫ್ಟಿ ಚೆಕ್ ಮಾಡೋಣ. ಈಗ ನಾವು ನಿಫ್ಟಿ ಡೈಲಿ ಕ್ಯಾಂಡಲ್ಸ್ಟಿಕ್ ಚಾರ್ಟ್ ಅಲ್ಲಿ ಇದೀವಿ. ನೀವು ಇಲ್ಲಿ ಗಮನಿಸಬಹುದು, ನಿಫ್ಟಿನಲ್ಲಿ ಎರಡು ಕಡೆ ವೆಡ್ಜಸ್ ಫಾರ್ಮೇಶನ್ ಆಗಿದೆ. ನಿಫ್ಟಿ ಈಗ ಎರಡು ಟ್ರೆಂಡ್ ಲೈನ್ ನ ಫಾಲೋ ಮಾಡ್ತಾ ಇದೆ. ಮೊದಲನೇ ವೆಡ್ಜಸ್ ಫಾರ್ಮೇಶನ್ ಇಲ್ಲಿ ಬರುತ್ತೆ, ಇದು ರೆಸಿಸ್ಟೆನ್ಸ್ ಲೆವೆಲ್ ಆದ್ರೆ ಸಪೋರ್ಟ್ ಲೆವೆಲ್ ಇಲ್ಲಿ ಬರ್ತಾ ಇದೆ. ಇದನ್ನ ನೀವು ನೋಡಬಹುದು, ಈ ಲೈನ್. ಓಕೆ, ಈ ಸಪೋರ್ಟ್ ಟ್ರೆಂಡ್ ಕೆಳಗಡೆ 19th ಏಪ್ರಿಲ್ ಬಂದಿದ್ದು, ಆದ್ರೆ ಇಲ್ಲಿಂದಾನೆ ಒಳ್ಳೆ ರಿಕವರಿ ಕಂಡಿತ್ತು. ಹಾಗೂ ಇಲ್ಲಿಂದ ಬಂದಿರೋ ಮೂವ್ಮೆಂಟ್ ಆಲ್ಮೋಸ್ಟ್ 22,775 ಹಾಗೂ ಹೊಸ ಲೈಫ್ ಟೈಮ್ ಹೈನ ಇಲ್ಲಿ ನಿಫ್ಟಿ ಮಾಡಿತ್ತು. ಇಲ್ಲಿಂದ ಬಂದಿರೋ ಪ್ರಾಫಿಟ್ ಬುಕಿಂಗ್ ಈಗ ಈ ಸಪೋರ್ಟ್ ಟ್ರೆಂಡ್ ಲೈನ್ ಕೆಳಗಡೆ ಬಂದು ಕ್ಲೋಸಿಂಗ್ ನ ಕಂಡಿದೆ. ಇಲ್ಲಿ ನಾವು ಮತ್ತೊಂದು ಸಪೋರ್ಟ್ ಟ್ರೆಂಡ್ ಲೈನ್ ಹಾಕೊಂಡ್ರೆ ಇದು 21,930 ಇಂದ 950 ಹತ್ರ ಬರ್ತಾ ಇದೆ. ಸೊ ನಿಫ್ಟಿ ಈ ಲೆವೆಲ್ ಅಲ್ಲಿ ಗುರುವಾರದ ದಿನ 9th ಮೇ ಹಾಗೂ 10th ಮೇ ಟೆಸ್ಟ್ ಮಾಡಿ ಈಗ 22,000 ಮೇಲೆ ಬಂದು 22,055 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಲೆವೆಲ್ ಇಂದ ನಿಫ್ಟಿ ಪಾಸಿಟಿವ್ ಅಂತ ಆಗೋದು ಈ 9th ರೆಡ್ ಕ್ಯಾಂಡಲ್ ಏನಿದೆ ಇದ್ರ ಮೇಲೆ ಬಂದಾಗ ಮಾತ್ರ. ಸೊ ಈ ರೆಡ್ ಕ್ಯಾಂಡಲ್ ಹೈ ಬಂದು ನಿಯರ್ 22,300 ಹತ್ರ ಬರುತ್ತೆ. ಇದ್ರ ಮೇಲೆ ನಿಫ್ಟಿ ಏನಾದ್ರು ಕ್ಲೋಸಿಂಗ್ ಕಂಡ್ರೆ ಅಲ್ಲಿಂದ ನಾವು ನಿಫ್ಟಿನಲ್ಲಿ ಇನ್ನಷ್ಟು ಅಪ್ ಮೂವ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ದಿದ್ರೆ ಇಲ್ಲಿಂದ ಬರೋ ರಿಕವರಿ ಯಾವುದೇ ಲೆವೆಲ್ ಇಂದ ರಿವರ್ಸಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಆದಷ್ಟು ನಿಫ್ಟಿನಲ್ಲಿ ಬರೋ ದಿನಗಳಲ್ಲಿ ನಿಫ್ಟಿ 22,300 ಮೇಲೆ ಕ್ಲೋಸಿಂಗ್ ಕಾಣುವವರೆಗೂ ಯಾವುದೇ ಲೆವೆಲ್ ಅಲ್ಲಿ ಸಿ ಪೊಸಿಷನ್ ತಗೊಳ್ಳೋದು ಬೇಡ. ಹಾಗೂ ನೀವೇನಾದ್ರೂ ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್ ನ ಗಮನಿಸಿದ್ರೆ ಅದು ಈಗ 18 ಮೇಲೆ ಬಂದಿದೆ. ಸೊ ಮಾರ್ಕೆಟ್ ಅಲ್ಲಿ ಫಿಯರ್ನೆಸ್ ಹೆಚ್ಚಾಗಿದೆ. ಸೊ ಯಾವುದೇ ಲೆವೆಲ್ ಇಂದ ಬರೋ ಕರೆಕ್ಷನ್ ತುಂಬಾ ಶಾರ್ಪ್ ಆಗಿರುತ್ತೆ. ಹಾಗಾಗಿ ನಾವು ನಿಫ್ಟಿನಲ್ಲಿ ಯಾವುದೇ ರಿಕವರಿನಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು.
ಯಾವಾಗ 22,300 ಮೇಲೆ ಕ್ಲೋಸಿಂಗ್ ಕಾಣೋಕೆ ಶುರು ಆದ್ರೆ ಅಲ್ಲಿ ನಾವು ಅಗೇನ್ ರಿವ್ಯೂ ಮಾಡೋಣ ಆ ಲೆವೆಲ್ ಇಂದ ಮೇಲೆ ಯಾವ್ದೆಲ್ಲ ಟಾರ್ಗೆಟ್ ನ ಇಟ್ಕೊಂಡು ನಾವು ಮುಂದುವರಿಬಹುದು ಅಂತ. ಇನ್ನು ನಿಫ್ಟಿ ಇಲ್ಲಿಂದನೇ ಕರೆಕ್ಷನ್ ಕಾಣೋಕೆ ಶುರು ಆದ್ರೆ 22,930 ನ ಬ್ರೇಕ್ ಆಗ್ತಿದ್ದಂಗೆ ಇಲ್ಲಿಂದ ಶಾರ್ಪ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಬರೋ ಶಾರ್ಪ್ ಕರೆಕ್ಷನ್ 1-2 ದಿನದಲ್ಲಿಯೇ ಡೈರೆಕ್ಟ್ ಆಗಿ 21,450 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಅದು ಮೊದಲನೇ ಸಪೋರ್ಟ್ ಟ್ರೆಂಡ್ ಲೈನ್ ನ ಬೇಸ್ ಲೈನ್ ಆಗಿರುತ್ತೆ. ಸೊ 21,450 ವರೆಗೆ ಬರ್ಬೋದು. ಹಾಗೂ ಈ ಕರೆಕ್ಷನ್ ಮುಂದುವರೆದ್ರೆ 21,133 ಇಲ್ಲಿ ಸೆಕೆಂಡ್ ಸಪೋರ್ಟ್ ಟ್ರೆಂಡ್ ಲೈನ್ ನ ಬೇಸ್ ಲೈನ್ ಆಗಿದೆ. ಸೊ ಇಲ್ಲಿವರೆಗೆ ಕೂಡ ನಿಫ್ಟಿ ಬರೋ ಚಾನ್ಸಸ್ ಇದೆ. ಹಾಗೂ ಇಲ್ಲಿಂದ ಬರೋ ಕರೆಕ್ಷನ್ ಅಲ್ಲಿ ನಿಫ್ಟಿ ತನ್ನ 200 ಡೇ ಮೂವಿಂಗ್ ಆವರೇಜ್ ಅದು ಇಲ್ಲಿ ನೀವು ನೋಡಬಹುದು, ಈಗ ಬ್ಲಾಕ್ ಟ್ರೆಂಡ್ ಲೈನ್ ಇದೆ. ಸೊ ಇಲ್ಲಿವರೆಗೂ ಇದನ್ನ ಬಂದು ಟೆಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಯಾವಾಗ 200 ಡೇ ಮೂವಿಂಗ್ ಆವರೇಜ್ ನ ಟೆಸ್ಟ್ ಮಾಡಿ ಕೆಳಗಡೆ ಬರ್ತಿದ್ದಂಗೆ ಪುಟ್ಟು ಪೊಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ಬೇಕು. ಈ ಲೆವೆಲ್ ಇಂದ ಬರೋ ರಿಕವರಿ ಕೂಡ ತುಂಬಾ ಶಾರ್ಪ್ ಆಗಿರುತ್ತೆ. ಆ ಶಾರ್ಪ್ ರಿಕವರಿನಲ್ಲಿ ನಿಫ್ಟಿ ಯಾಕೆ ಟುವರ್ಡ್ಸ್ ಲೈಫ್ ಟೈಮ್ ಈ ಕಡೆ ಹೋಗುತ್ತೆ. ಸೊ ಸದ್ಯಕ್ಕೆ ನಾವು ನಿಫ್ಟಿನಲ್ಲಿ ಬಿಯರಿಶ್ ಆಗಿ ಟ್ರೇಡ್ ಮಾಡೋಣ. ಮೇಲೆ 22,300 ಮೇಲೆ ಕ್ಲೋಸಿಂಗ್ ಬಂದಾಗ ಮಾತ್ರ ಸ್ವಲ್ಪ ಕಾಲ್ ಸೈಡ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಈ ಎಲೆಕ್ಷನ್ ಸೀಸನ್ ಅಲ್ಲಿ ಜಸ್ಟ್ ಇಂಟರ್ಡೇ ಟ್ರೇಡಿಂಗ್ ಗೆ ಮಾತ್ರ ಲೆವೆಲ್ಸ್ ನ ನೋಡೋಣ. ಸೊ ಇದು 10th ಮೇ ಹಾಗೂ ಮೇ ಮಂತ್ ನ 1ನೇ ವಾರದ ಟ್ರೇಡಿಂಗ್ ಆದ್ಮೇಲೆ ನಿಫ್ಟಿಯ ಟ್ರೇಡಿಂಗ್ ಲೆವೆಲ್ಸ್. ಇನ್ನು 13th ಮೇ ಸೋಮವಾರದ ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಗೂ ಸೋಮವಾರ ಎಕ್ಸ್ಪೈರಿ ಇರೋ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ನ US ಮಾರ್ಕೆಟ್ ಕ್ಲೋಸಿಂಗ್ ನಂತರ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಲೆವೆಲ್ ಅಲ್ಲಿ ಕ್ಲೋಸ್ ಆಗಿದೆ ಅಂತ ನೋಡಿ ನನ್ನ ಅನಾಲಿಸಿಸ್ ತಗೊಂಡು 13th ಮೇ ಸೋಮವಾರದ ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೆ ಈ ವಿಡಿಯೋ ಇಲ್ಲಿವರೆಗೆ ನೋಡಿದಕ್ಕೆ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು.